ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ನ್ಯೂ ಬ್ಲಾಗ್. ಹೆಂಗದಿರೆಲ್ಲ ನೀವೆಲ್ಲರೂ ಆರಾಮದ್ರಿ ಅನ್ಕೊಳತೀನಿ. ಬರ್ರಿ ಇವತ್ತು ವಿಡಿಯೋನ ಚಲೋ ಮಾಡೋಣ ಅಂತ 4:30 ಆಗೈತಿ ಟೈಮು. ಇಷ್ಟೊತ್ತಲ್ಲಿ ಎದ್ದು ಯಾಕೆ ವಿಡಿಯೋ ಮಾಡತ್ತೀನಿ ಅನ್ಕೊಳತ್ತೀರಿ. ಇಷ್ಟು ಮೀಶೋದಲ್ಲಿ ಇಷ್ಟು ದುಡಿತೀನಿ ಅಂದ್ರೆ ಅದರಿಂದ ಎಷ್ಟು ಕೆಲಸ ಇರುತ್ತೆ ಅಂದ್ರೆ ತೋರ್ಸೋದು ಬೇಡವಾ ನಿಮಗೆ. ಸೊ ಅದಕ್ಕೋಸ್ಕರ ವಿಡಿಯೋ ಸ್ಕಿಪ್ ಮಾಡ್ದೆ ಎಂಡ್ವರೆಗೆ ನೋಡ್ಬೇಕು ಅನಿಸಿದ್ರೆ ನೋಡಿ, ಪರವಾಗಿಲ್ಲ. ನಿಮ್ಗೆ ಯೂಸ್ಫುಲ್ ಆಗುತ್ತೆ ಅಂದ್ರೆ ಮಾತ್ರ ನೋಡಿ, ಇಲ್ಲಾಂದ್ರೆ ಸ್ಕಿಪ್ ಮಾಡ್ಕೊಂಡು ಹೋಗ್ಬೋದು. ಡೋಂಟ್ ವರಿ, ಯಾಕಂದ್ರೆ ನಮ್ಮ ಟೈಮ್ನ ನನಗೆ ಸುಮ್ಮನೆ ವೇಸ್ಟ್ ಮಾಡಕ್ ಹೋಗ್ಬೇಡಿ. ನನ್ನಿಂದ ಯೂಸ್ ಆಗಿ ಅಂದ್ರೆ ನನ್ನ ವಿಡಿಯೋಸ್ ಇಂದ ನಿಮ್ಗೆ ಏನಾದರೂ ಯೂಸ್ಫುಲ್ ಮಾಹಿತಿ ಸಿಗುತ್ತಾ ಅನ್ನೋದಾದ್ರೆ ಮಾತ್ರ ನೋಡಿ. ನಿಮ್ಗೆ ಲೈಕ್ ಕೊಡ್ಬೇಕು ಅನ್ಸಿದ್ರೆ ಮಾತ್ರ ಲೈಕ್ ಕೊಡಿ, ಇಲ್ಲ ಅಂದ್ರೆ ಏನಿಲ್ಲ. ಲೈಕ್ ಇಂದ ಏನೋ ಸೊ ದುಡಿಮೆ ಏನು ಬರಲ್ಲ. ಸೊ ನಿಮ್ ಇಷ್ಟ. ಸೊ ಲೈಕ್ ಕೊಟ್ರೆ ನನಗೂ ಕೂಡ ನೆಕ್ಸ್ಟ್ ವಿಡಿಯೋದಲ್ಲಿ ಒಂದು ಎನರ್ಜಿ ಬಂದಂಗೆ ಆಗುತ್ತೆ ನೆಕ್ಸ್ಟ್ ವಿಡಿಯೋ ಮಾಡೋಕ್ಕೆ. ಮಕ್ಳೇನು ಮಲ್ಕೊಂಡಿದ್ರು, ಇವಾಗ ಸ್ಟಾಕ್ ಬರಕೈತಿ, ನನಗೆ ಹೊಸ ಸ್ಟಾಕ್ ಬರಕೈತಿ. ಸ್ಟಾಕ್ ನ್ಯೂ ಸ್ಟಾಕ್. ಸೊ ಸೆಮಿ ಮೈಸೂರು ಸಿಲ್ಕ್ ನಾವು ಆಲ್ಮೋಸ್ಟ್ ಮಾರೋದೆಲ್ಲ ಸೆಮಿ ಮೈಸೂರು ಸಿಲ್ಕ್ ಸಾರಿನ. ಯಜಮಾನ ಸ್ನಾನ ಮಾಡತ್ತಾರ, ಇವಾಗ ಗುಡ್ಡಕ್ಕೆ ಹೋಗ್ಬೇಕು ಮಾಲ್ ತಗೊಂಬರಕ ಅಂತೇಳಿ. ಇಷ್ಟೊತ್ತಲ್ಲೇ ಹೋಗ್ಬೇಕು ಫ್ರೆಂಡ್ಸ್. ಪ್ರತಿ ಸತಿ ನಾವು ಕೂಡ 4:30 ಎದ್ಬಿಟ್ಟು, ಸೊ 5:30 ಅನ್ನೋಷ್ಟರಲ್ಲಿ ಬಸ್ ಬರುತ್ತೆ, ಗುಡ್ಡಕ್ಕೆ ಬಸ್ ಬರುತ್ತೆ. ಅದು ಹೇಗೆ ಬರುತ್ತೆ, ನಾ ಎಲ್ಲಿಂದ ಮಾಲ್ ತರಿಸ್ತೀನಿ ಅಂತ ಅದೆಲ್ಲ ಗೊತ್ತಾಗುತ್ತೆ ನಿಮ್ಗೆ ವಿಡಿಯೋ ನೋಡಿದ್ರಿ ಅಂತ ಅಂದ್ರೆ. ಸೊ ಇವಾಗ ಟೈಮ್ ಬಂದು 5:30 ಕರೆಕ್ಟ್ ಆಗಿದೆ. ಸ್ವಲ್ಪ ದೂರದಲ್ಲಿದ್ದಾರೆ ಅಂತೆ, ಒಂದು ಕಂಪ್ನಿಗೆ ಹತ್ರ ಇದ್ದಾರಂತೆ. ಸೊ ಅದಕ್ಕೋಸ್ಕರ ಸ್ವಲ್ಪ ಲೇಟ್ ಆಯ್ತು. ಯಜಮಾನ ಸ್ನಾನ ಮಾಡಕ್ ಹೋಗಿದ್ದಾರೆ. ಅವ್ರಿಗೆ ಕೂಡ ಲೇಟ್ ಆಗುತ್ತೆ. 6 ಗಂಟೆಗೆಲ್ಲ ಅವ್ರದ್ದು ಕೂಡ ಹೋಗ್ಬೇಕು, ಅವ್ರ ಕೆಲ್ಸಕ್ಕೆ ಅವ್ರು ಹೋಗ್ಬೇಕು. ಅವ್ರು ರೆಡಿಯಾಗಿ ಬಂದ್ರು ಅಂತ ಅಂದ್ರೆ ನನ್ನ ವಾಪಸ್ ಡ್ರಾಪ್ ಮಾಡಿಬಿಟ್ಟು ಅವ್ರ ಕೆಲ್ಸಕ್ಕೆ ಅವ್ರು ಹೋಗ್ತಾರೆ. ಮಾಲ್ ಎಲ್ಲ ಫುಲ್ ಖಾಲಿ ಆಗಿದೆ. ಓದಿಡೋದೆಲ್ಲ ತೋರಿಸಿದ್ದೆ ನಾನು. ಮಾಲ್ ಫುಲ್ ಎಲ್ಲ ಖಾಲಿ ಆಗಿದೆ. ಸೆಮಿ ಮೈಸೂರು ಸಿಲ್ಕ್ ಒಂದು ಸಾರಿ ಕೂಡ ಇಲ್ಲ ಅಂತೇಳಿ. ಸೊ ಇವಾಗ ಈ ಸತಿ ಯಾಕೋ ಲೇಟ್ ಆಯ್ತು. ವಾರದಲ್ಲಿ 2 ಸತಿ ಅಂಕರು ಕಂಪಲ್ಸರಿ ಕಳಿಸ್ತಿದ್ರು ಅವರು. ಸ್ವಲ್ಪ ಒಂದ್ 2 ದಿವಸ ಲೇಟ್ ಆಯ್ತು. ಮೊನ್ನೆ ಯಾವಾಗ ಹಾಕಿಸಿದ್ದೆ ಅಂದ್ರೆ 5ನೇ ತಾರೀಕು ಹಾಕ್ಸಿದ್ದೆ ನಾನು ಮಾಲ್ನ. ಮತ್ತೆ ವಾಪಸ್ ಇವಾಗ 12ನೇ ತಾರೀಕು ಇವತ್ತು ಬಂದೈತೆ ಮಾಲು. ಸೊ ಬೇಗ ಬರ್ಬೋದಿತ್ತು, ಆದ್ರೆ ಸ್ವಲ್ಪ ಏನೋ ಅವ್ರು ಕಳ್ಸೋದು ಲೇಟ್ ಆಯ್ತು. ಟೆಂಡರ್ ಕಳ್ಸೋದು ಸ್ವಲ್ಪ ಡೈನಿಂಗ್ ಇಂದು ಸ್ವಲ್ಪ ಪ್ರಾಬ್ಲಮ್ ಆಯ್ತು ಅಂತ ಸ್ವಲ್ಪ ಲೇಟ್ ಆಯ್ತು. ಸೊ ಇಲ್ಲಿಂದ ನಾವು ಪ್ರತಿ ಸತಿ ಕೂಡ ಗುಡ್ಡಕ್ಕೆ ಹೋಗ್ಲೇಬೇಕು. ಅದಕ್ಕೆ ನಾನು ಹೇಳೋದು, ಒಬ್ಬರೇ ಮಾಡ್ತೀನಿ ಅಂದ್ರೆ ಇದು ಸಾಧ್ಯನೇ ಇಲ್ಲ. ಮನೇಲಿ ಎಲ್ಲರೂ ಕೂಡ ಹೆಲ್ಪ್ ಮಾಡಬೇಕು, ಫ್ಯಾಮಿಲಿ ಸಪೋರ್ಟ್ ಇರಬೇಕು ಅಂತೇಳಿ. ಈ ರೀತಿ ನನ್ನ ಮಕ್ಕ ಮಾತ್ರ ಕಾಣಿಸುತ್ತೆ, ನನ್ನ ಶ್ರಮ ಮಾತ್ರ ಕಾಣಿಸುತ್ತೆ ನಿಮಗೆ. ನಾನು ಇಲ್ಲಿ ಸ್ವಲ್ಪ ಕೆಲಸ ಮಾಡೋದು ಮೀಶೋದಲ್ಲಿ, ಇದ್ರ ಹಿಂದೆ ಕೆಲಸ ಮಾಡೋದು ಸುಮಾರು ಜನ ಕೈಗಳಿದಾವೆ. ಇಲ್ಲಿ ಏನಂದ್ರೆ ಯಜಮಾನ್ರು ಇಲ್ಲಿ ಬಂದು ನಮ್ಮನ್ನ ಪಿಕಪ್ ಮಾಡಿಕೊಂಡು ಮತ್ತೆ ನಮ್ಮನ್ನ ಡ್ರಾಪ್ ಮಾಡಿಕೊಂಡು ಅವ್ರವ್ರ ಕೆಲ್ಸಕ್ಕೆ ಅವ್ರು ಹೋಗ್ಬೇಕು. ಮತ್ತೆ ಇದು ಮಾಲೆಲ್ಲ ತೊಗೊಂಬಂದು ಇಡಬೇಕು. ಸೊ ಇವ್ರು ಇರಲಿಲ್ಲ ಅಂತ ಅಂದರೆ ನಾವು ಒಂದು ಏನೋ 0% ಅಂತ ಹೇಳ್ಬೋದು. ಫ್ಯಾಮಿಲಿ ಸಪೋರ್ಟ್ ಅನ್ನೋದು ತುಂಬ ಇಂಪಾರ್ಟೆಂಟು. ಮತ್ತು ಅದು ಅಲ್ಲದೆ ಈ ಸೀರೆ ಬರಬೇಕು ಅಂತ ಅಂದರೆ ಎಷ್ಟು ಜನಗಳದ್ದು ಹೆಲ್ಪ್ ಇರುತ್ತೆ ಅಂತಂದರೆ, ಫ್ಯಾಮ್ಲಿಯಲ್ಲಿ ಆಯ್ತಾ ಫ್ರೆಂಡ್ಸ್, ನಾವು ಹೊರಗಡೆ ಎಲ್ಲಿ ಕೇಳಕ್ಕೆ ಹೋಗೋದಿಲ್ಲ, ಯಾರ್ದು ಹೆಲ್ಪು ನಾನು ಕೇಳಕ್ಕೆ ಹೋಗೋದಿಲ್ಲ. ಹೆಲ್ಪ್ ಮಾಡಿದ್ರು ಕೂಡ ಅದನ್ನು ರಿವೈಂಡ್ ಮಾಡಿಬಿಡ್ತಾರೆ. ನಾನು ಅದನ್ನು ಮಾಡಿದ್ದೆ ಇದನ್ನು ಮಾಡಿದ್ದೆ ಅಂತೇಳಿ. ನೋಡಿ ಇದೇ ಬಸ್ಸಲ್ಲೇ ಬರೋದು ನಮ್ಮದು ಮಾಲು. ಸೊ ಬುಕ್ಕಿಂಗ್ ಬಸ್ಸಲ್ಲೇ ಇವಾಗ ಅದು ಸ್ಟಾಕ್ ಬಂತು. ಇದನ್ನು ಪಿಕಪ್ ಮಾಡಿಕೊಂಡು ಇನ್ನು ಮನೆಗೆ ಹೋಗಬೇಕು ಅಷ್ಟೇ. ಇದು 5:30 ಪೂರ್ಣ 6 ಗಂಟೆ ಆಗಿಬಿಟ್ಟಿದೆ. ಟೈಮ್ ನೋಡಲಿಲ್ಲ ಎಷ್ಟಾಯಿತು ಅಂತೇಳಿ. ಸ್ವಲ್ಪ ಲೇಟ್ ಆಯಿತು, ಈ ಸತಿ ಬರೋದು ಸ್ವಲ್ಪ ಲೇಟ್ ಆಯಿತು. ಅದು ಫಿಕ್ಸ್ ಟೈಮಿಂಗ್ ಅಂದರೆ 5:30ಗೆ ಬರುತ್ತೆ. ಸೊ ಈ ರೀತಿ ನಮ್ಮದು ಪ್ರತಿ ವಾರದಲ್ಲಿ 2 ಸತಿ ಇದೇ ರೀತಿನೇ ಇರುತ್ತೆ. ಮತ್ತು ಇದರ ಹಿಂದೆ ಅಲ್ಲಿಂದ ಕಳಿಸ್ಕೊಡೋದು ತಂಗಿ ಫ್ರೆಂಡ್ಸ್. ಇನ್ನು ಕೆಲಸ ಅಂದ್ರೆ ಇದರಲ್ಲಿ ಮೀಶೋದಲ್ಲಿ ಕೆಲಸ ಮಾಡೋದು ಒಬ್ಬರಿಂದ ಅಂದ್ರೆ ಸಾಧ್ಯ ಇಲ್ಲ. ಇದಕ್ಕೆ ಯಜಮಾನ್ರು ಇದು ಬಂಡವಾಳ ಹಾಕಿರೋದು ನಾವು. ಮತ್ತು ಇನ್ನು ತಂಗಿ ಕೂಡ ಹೆಲ್ಪ್ ಮಾಡ್ತಾಳೆ. ತಂಗಿ ಅಲ್ಲಿದ್ದು ಯಾವ ಟ್ರೆಂಡಿಂಗ್ ಸಾರಿ ಐತಿ ಏನು ಎಂತ ಅಂತೇಳಿ ಚಾಯ್ಸ್ ಮಾಡೋದು ಅವಳು. ಮತ್ತು ಇಲ್ಲಿ ಬಸ್ಸಿಗೆ ಹಾಕಿ ಕಳಿಸೋದು ಕೂಡ ತಂಗಿನೇ. ಹಲವಾರು ಕಡೆಯಿಂದ ಬರುತ್ತೆ ನನಗೆ. ಬೆಂಗಳೂರು ಕಡೆಯಿಂದನೂ ಬರುತ್ತೆ, ಸೂರತ್ತಿಂದನೂ ಬರುತ್ತೆ, ಬೆಳಗಾವಿ ಕೂಡ ಬರುತ್ತೆ. ಸೊ 3 ಕಡೆಯಿಂದನೂ ಬರುತ್ತೆ ನನಗೆ ಸ್ಟಾಕು. ಬೆಳಗಾವಿಯಿಂದನೂ ಕೂಡ ಸೆಮಿ ಮೈಸೂರು ಸಿಲ್ಕೆ. ಎಲ್ಲ ಕಡೆಯಿಂದ ಬರೋದು ಸೆಮಿ ಮೈಸೂರು ಸಿಲ್ಕ್ ಜಾಸ್ತಿ ಅಂತಂದರೆ. ಸಿಕ್ಕಾಪಟ್ಟೆ ಚಳಿ ಇತ್ತು ಫ್ರೆಂಡ್ಸ್ ಹೊರಗಡೆ. ಸೊ ತಂಗಿ ಕೂಡ ಸಿಕ್ಕಾಪಟ್ಟೆ ಹೆಲ್ಪ್ ಮಾಡ್ತಾಳೆ. ಇವನ್ನೆಲ್ಲ ಸ್ಟಾಕ್ 2 ಸತಿ ವಾರದಲ್ಲಿ 2 ಸತಿ ಕಳಿಸ್ಬೇಕು ಅಂತಂದರೆ ಅದು ನಮ್ಮ ಜವಾಬ್ದಾರಿ ಇರ್ತಲ್ಲ ಫ್ರೆಂಡ್ಸ್. ಸೊ ಅವ್ರನ್ನೇ ಕಳಿಸ್ಲಿ ಅಂತ ಅಂದರೆ ಆಗಲ್ಲ. ಸ್ವಲ್ಪ ಅವಳು ಕೂಡ ಕೆಲಸ ಮಾಡಿಬಿಟ್ಟು ಅವಳು
ಅವಳು ಕೂಡ ಬ್ಯುಸಿ ಇರ್ತಾಳ. ಆ ಬ್ಯುಸಿ ಕೆಲಸದೊಳಗೆ ನನಗೂ ಕೂಡ ಹೆಲ್ಪ್ ಮಾಡ್ತಾಳೆ. ಅದೊಂದು ಪುಣ್ಯ. ಸೊ ಮತ್ತೆ ಯಜಮಾನರು ಕೂಡ ಈ ರೀತಿ ಹೆಲ್ಪ್ ಮಾಡ್ತಾರೆ. ಇನ್ನು ಮಕ್ಕಳು ವಿಷಯಕ್ಕೆ ಬಂತಂದ್ರೆ ಸಿಕ್ಕಾಪಟ್ಟೆ ಮಕ್ಕಳು ಕೂಡ ಹೆಲ್ಪ್ ಮಾಡ್ತಾರೆ. ನಾನೊಬ್ಳೇ ಅಲ್ಲ ಫ್ರೆಂಡ್ಸ್, ನಿಜ ಹೇಳ್ಬೇಕು. ಅಂದ್ರೆ ಇಷ್ಟು ಜನಗಳ ಕೆಲಸ ಇರುತ್ತೆ. ಇದ್ರಲ್ಲಿ ಮೇನ್ ಆಗಿ ಕಾಣಿಸೋದು ನಾನು ಮಾತ್ರ. ಫ್ಯಾಮಿಲಿ ಸಪೋರ್ಟ್ ನಿಜವಾಗ್ಲೂ ಕೂಡ ಫ್ಯಾಮಿಲಿ ಸಪೋರ್ಟ್ ತಗೊಳ್ಳಿ. ಫ್ಯಾಮಿಲಿ ಸಪೋರ್ಟ್ ಇಲ್ಲ ಅಂತ ಅಂದ್ರೆ ಸೊ ನಾವ್ ಏನು ಮಾಡಕ್ಕಾಗಂಗಿಲ್ಲ. ಮಾಡಕ್ಕಾಗಲ್ಲ ಅಂತಲ್ಲ, ಬಟ್ ಇಷ್ಟು ಮುಂದುವರಿಯಕ್ ಆಗಲ್ಲ ಗೈಸ್. ಅದು ಮಾಲ್ ಯಾವಾಗ ಯಾವಾಗ ಬರುತ್ತೋ ಅಂತ ಇಲ್ಲ. ಸ್ಟಾಕ್ ಯಾವಾಗ ಯಾವಾಗ ಹಾಕಿಸ್ಬೇಕು ಅಂತಿಲ್ಲ. ಸೊ ಏನೇನೋ ಕೆಲವೊಂದು ಪ್ರಾಬ್ಲಮ್ಸ್ ಬರ್ತಾವು. ಸೊ ಅದಕ್ಕೆಲ್ಲ ಫ್ಯಾಮಿಲಿ ಸಪೋರ್ಟ್ ಇರಬೇಕು. ಅದಕ್ಕೆ ನನಗೆ ಒಂದು ಅದೃಷ್ಟ ಅಂತ ಹೇಳ್ಬೋದು. ಹೋಗ್ತಾ ಇದ್ಯಾ ಹೋಗು ಮುಂದೆ, ನಾವು ಸಪೋರ್ಟ್ ಮಾಡ್ತೀವಿ ಅಂತ ಅಕ್ಕ, ತಂಗಿ, ಸೊ ಯಜಮಾನ್ರು, ಮಕ್ಕಳು ಎಲ್ಲರೂ ಸಪೋರ್ಟ್ ಮಾಡ್ತಾರೆ. ಎಲ್ಲರೂ ಒಂದೊಂದು ರೀತಿ ಒಳಗೆ ಸಪೋರ್ಟ್ ಮಾಡ್ತಾರೆ. ಒಂದೊಂದು ಕೆಲಸಗಳನ್ನ ಅವ್ರು ಮಾಡ್ತಾರೆ. ನಾನು ಹೇಳಿದೆ ಹೋದ ವಿಡಿಯೋದಲ್ಲಿ ಒಂದು ಹೊಸದು ನಾನು ಹಾಕ್ಸಿದ್ದೀನಿ ಕ್ಯಾಟ್ಲಾಗ್ ಅಂತೇಳಿ. ಸೊ ಇದೇ ಸಾರಿ ನೋಡಿ ಫ್ರೆಂಡ್ಸ್, ಅದನ್ನ ಆರೆಂಜ್ ಕಲರು ಪರ್ಪಲ್ ಕಲರ್ ಬಾರ್ಡರ್ ಅಲ್ಲಿರೋದು. ಮತ್ತೆ ಇನ್ನು ಅಷ್ಟು ಸ್ಟಾಕ್ ಬಂದ ತಕ್ಷಣ ಮತ್ತೆ ಮಕ್ಕಳದು ಇದು ಕೆಲಸ ಫ್ರೆಂಡ್ಸ್. ಮಕ್ಕಳು ಮಾಡ್ತಾರೆ ಇದನ್ನ. ಮತ್ತೆ ಯಾವ್ದ್ಯಾವ್ದು ಬಂತು ಅಂತ ಲೇಬಲ್ ಎಲ್ಲ ಅವ್ರು ಡೌನ್ಲೋಡ್ ಮಾಡ್ಕೊಂತಾರೆ. ಲೇಬಲ್ ಡೌನ್ಲೋಡ್ ಮಾಡ್ಕೊಂಡು ಪ್ಯಾಕಿಂಗ್ ಕೆಲಸ ಕೂಡ ಅವ್ರು ಮಾಡ್ತಾರೆ. ಮತ್ತೆ ಇನ್ನೊಂದು ಏನು ಹೇಳ್ಬೇಕಂದ್ರೆ, ನಿಜವಾಗ್ಲೂ ಕೂಡ ನನ್ನ ದೊಡ್ಡ ಮಗನೇ ಕ್ಯಾಟ್ಲಾಗ್ ಅಪ್ಲೋಡ್ ಮಾಡಿದ್ದು. ನನ್ನ ಕೆಲಸ ಅರ್ಧಂಬರ್ಧ ಅವನೇ ಕೆಲಸ ಮಾಡ್ತಾನೆ. ಮತ್ತೆ ಮನೆ ಕೆಲಸ ಕೂಡ ಅವ್ರು ಚಂದಾಗಿ ಮನೆ ಕೆಲಸ ಕೂಡ ಮಾಡ್ತಾರೆ. ಯಾಕಂದ್ರೆ ಗಂಡು ಮಕ್ಕಳಾಗ್ಲಿ ಹೆಣ್ಮಕ್ಳಾಗ್ಲಿ ಸೊ ಎಲ್ಲ ಗೊತ್ತಿರಬೇಕು. ಯಾರಿಗೂ ಗೊತ್ತಿಲ್ಲ ನಂಗೆ ಆ ಕೆಲಸ ಮಾಡ್ಕೊಡು ಈ ಕೆಲಸ ಮಾಡ್ಕೊಡು ಅಂತ ಅನ್ಕೋಬಾರ್ದು. ಅದು ಒಂದು ನನಗೆ ತಾಯಿಯಾಗಿ ಅದೊಂದು ಮಕ್ಕಳಿಗೆ ಕಲಿಸ್ಬೇಕು ಅನ್ನೋದು. ನನ್ಗೆ ಯಾರ ಮುಂದನೂ ನನ್ನ ಮಕ್ಳು ಯಾವುದಕ್ಕೂ ಕಮ್ಮಿ ಇರಲ್ಲ ಅಂತ ಅನಿಸ್ಕೋಬೇಕು. ಸೊ ಅದೊಂದು ಏನೋ ನನಗೆ. ಹಾಗಾಗಿ ನಾನು ಸಣ್ಣ ಪುಟ್ಟ ಮಕ್ಕಳಿಗೆ ಕೂಡ ಅಡುಗೆ ಕೆಲಸ ಆಗಿರ್ಬೋದು, ಮನೆ ಕೆಲಸ ಆಗಿರ್ಬೋದು ಎಲ್ಲವೂ ಕೂಡ ಮುಂಚೆ ಹೇಳ್ಕೊಡ್ತಿದ್ದೆ. ಬಟ್ ಇವಾಗಿಲ್ಲ. ಎಲ್ಲ ಕೆಲಸ ಕೂಡ ನಾ ಹೇಳೋಕ್ಕಿಂತ ಮುಂಚೆನೇ ಅವ್ರು ಮಾಡಿಬಿಡ್ತಾರೆ. ಮನೆ ಕೆಲಸ ಅಂದರೆ ಪಾತ್ರೆ ತೊಳೆದಾಗಿರ್ಬೋದು, ಕಸ ಗುಡಿಸೋದಾಗಿರ್ಬೋದು, ಮನೆ ತೊಳೆಯೋದಾಗಿರ್ಬೋದು, ಒರೆಸೋದಾಗಿರ್ಬೋದು, ಗುಡಿಸೋದಾಗಿರ್ಬೋದು ಎಲ್ಲಾದ್ರೂ ಕೇಳಿದ್ದೀರಾ? ಸೊ ಕೆಲಸ ಹೇಳಿದ್ರೆ ನಾನು ವಲ್ಲ ವಲ್ಲ ಅನ್ನೋ ಮಕ್ಕಳನ್ನ ನೋಡಿದ್ದೀರಾ? ಬಟ್ ನೋಡಿ ಇಲ್ಲಿ ಅವನ್ನ ಪ್ಯಾಕ್ ಮಾಡಕ್ಕೆ ಇಬ್ರು ಕೂಡ ಜಗಳಾಡಕತ್ತಾರ. ಇವರಿಬ್ರು ಜಗಳಾಡೋದೇ ನನಗೊಂದು ಬಿಡ್ಸೋದ ಒಂದು ತಾಪತ್ರ ಫ್ರೆಂಡ್ಸ್. ಒಬ್ರ ಕೆಲ್ಸನ ಇಬ್ರು ಕೂಡ ಅದನ್ನೇ ಮಾಡ್ತೀನಿ ಅಂತ ಬಡ್ದಾಡ್ಬಿಡ್ತಾರೆ ಹಂಗ. ಸೊ ಇವತ್ತು ಗುರುವಾರ, ರಾಯರಿಗೆ ಪೂಜೆ ಮಾಡ್ಬೇಕು. ಹೂವೆಲ್ಲ ನಿನ್ನೆ ತಗೊಂಡ್ ಬಂದಿದ್ದೆ. ಆಲ್ಮೋಸ್ಟ್ ಇನ್ನೊಂದ್ ಸ್ವಲ್ಪ ನಮ್ಮೂರ್ ಜಾತ್ರೆ ಐತೆ. ಶಿವರಾತ್ರಿ ಹಬ್ಬ, ಕಾಶಿನಾಥ್ ಅಜ್ಜಾರ ಜಾತ್ರೆ ಐತಿ. ಸೊ ಅದು ಶಿವರಾತ್ರಿ ಎಂದು ಸಂಡೇ ದಿವಸ ಐತೆ. ಅದಕ್ಕೋಸ್ಕರ ನಿನ್ನೆ ರೇಷನ್ ಎಲ್ಲ ತಗೊಂಡ್ ಬಂದ್ವಿ. ಹೂವು ಕೂಡ ನಿನ್ನೆ ತಗೊಂಡ್ ಬಂದ್ವಿ. ಇವತ್ತು ಗುರುವಾರ ಸ್ವಲ್ಪ ಪೂಜೆ ಕೂಡ ಅವರೇ ಮಾಡ್ಕೊಂಡು ಸ್ಕೂಲ್ಗೆ ಹೋಗ್ತಾರೆ. ಅವ್ರಿಗೆ ಹೆಲ್ಪ್ ಮಾಡ್ತೀನಿ ಅಷ್ಟೇ. ನನಗೆ ಹೂವೆಲ್ಲ ಕಟ್ಕೊಡೋದು, ಬಾಕ್ಲೆಲ್ಲ ತೊಳೆಯೋದು, ಸೊ ದೇವ್ರ ಸಾಮಾನೆಲ್ಲ ತೊಳ್ಕೊಟ್ರೆ ಅವರು ಪೂಜೆ ಮಾಡ್ಕೊಂಡು ಅವ್ರು ಹೋಗ್ತಾರೆ. ಮಕ್ಕಳಿಗೆ ಕೂಡ ಎಲ್ಲ ಕಲಿಸ್ಬೇಕು. ಏನಂತೀರಾ? ಸೊ ಹೆಣ್ಮಕ್ಳಾಗ್ಲಿ ಗಂಡು ಮಕ್ಳಾಗ್ಲಿ ಯಾರಿಗೂ ಕಮ್ಮಿ ಇಲ್ಲ ಅಂತ ಅನಿಸ್ಕೋಬೇಕು ಅಷ್ಟೇ. ಅದೊಂದು ಎಲ್ಲ ತಾಯಂದ್ರಿಗೂ ಅದೇ ಇರುತ್ತೆ, ಮಕ್ಕಳಿಗೆಲ್ಲ ಕೆಲಸನ ಕಲಿಸ್ಬೇಕು ಅಂತೇಳಿ. ಸೊ ಯಾರೇನೋ ಅನ್ಕೊಂತಾರೋ, ಯಾರೇನು ಇಲ್ವೋ, ಸೊ ಅದೆಲ್ಲ ಏನಿಲ್ಲ. ನಮ್ಮ ಫ್ಯಾಮಿಲಿ ನೋಡಿ ಕೂಡ ಹುರ್ಕೊಳೋರು ಸಿಕ್ಕಾಪಟ್ಟೆ ಜನ ಇದ್ದಾರೆ. ಹುರ್ಕೊಳೋರಲ್ಲೇ ಹುರ್ಕೊಳ್ತಾ ಇರಿ ಅಂತ ಹೇಳ್ತಾ, ಸೊ ಇವತ್ತಿನ ಸ್ಟಾಕು ಎಷ್ಟು ಅಂದ್ರೆ ಆರ್ಡರ್ ಬಂದಿರೋದು ಇಷ್ಟು. ಸೊ ನೋಡಿ ಇಷ್ಟು ಕೂಡ 23 ಏನೋ ಆರ್ಡರ್ ಇದ್ದವು. ಸೊ ಇವನ್ನೆಲ್ಲ ಡಿಸ್ಪ್ಯಾಚ್ ಮಾಡೋದು, ಎಲ್ಲ ಪ್ಯಾಕಿಂಗ್ ಮಾಡಿ ಮಕ್ಕಳು ಸ್ಕೂಲ್ಗೆ ಹೋಗಿದ್ದಾರೆ. ಇನ್ನು ವಿಡಿಯೋನ ಇಲ್ಲ ಎಂಡ್ ಮಾಡ್ತೀನಿ. ಅಂತ ವಿಡಿಯೋ ಇಷ್ಟ ಆಗಿತ್ತು ಅಂದರೆ ಲೈಕ್, ಶೇರ್, ಕಮೆಂಟ್ ಮಾಡಿ ನಿಮ್ಮ ಅಭಿಪ್ರಾಯನ ತಿಳಿಸಿ. ಮತ್ತು ಇನ್ನೊಂದು ಏನು ಅಪ್ಡೇಟು ಅಂತ ಅಂದರೆ, ಸೊ ಕ್ಲಾಸಿಗೆ ಜನಗಳು ಸಾಕಾಗಿದ್ದಾರೆ. 25 ಮೆಂಬರ್ಸ್ ಆಗಿದ್ದಾರೆ. ಇನ್ನು ಕ್ಲಾಸನ್ನ ಇನ್ನು ಮುಂದಿನ ತಿಂಗಳು ಮತ್ತೆ ಮಾಡ್ತೀನಿ.